ಮಸ್ಕಿ ಕಾಯಕ ದಂಪತಿಗಳಿಗೆ ಪರಮಶ್ರೀ ಪ್ರಶಸ್ತಿ. ಮಸ್ಕಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಪ್ರಯುಕ್ತ ಹಮ್ಮಿಕೊಂಡ ಪರಮಶ್ರೇಷ್ಠ ಪರಮೇಶ್ವರ ಸದ್ಗುರು ಸರ್ವೇಶ್ವರ ಶ್ರೀ ಗುರು ಗುಂಡಯ್ಯ ಅಪ್ಪನವರು ಮತ್ತು ಮಾತೋಶ್ರೀ ಶ್ರೀ ಈರಮ್ಮ ಅಮ್ಮನವರು ಹಾಗೂ ದಾಸೋಹ ಮೂರ್ತಿ ಶ್ರೀ ಗುರು ರಾಜಯ್ಯ ತಾತನವರು ಇವರುಗಳ ಪುಣ್ಯ ಆರಾಧನೆಯ ನಿಮಿತ್ತ 176ನೇ ಜಾತ್ರಾ ಮಹೋತ್ಸವ ಹಾಗೂ 16ನೇ ವರ್ಷದ ವಚನ ದರ್ಶನ ಪ್ರವಚನ ಎಂಬ 5 ದಿನಗಳ ಕಾರ್ಯಕ್ರಮದ ಭಾಗವಾಗಿ 4ನೇ ದಿನದ ವಿಶೇಷ ಧಾರ್ಮಿಕ ಗೋಷ್ಠಿಯಾದ ಶರಣ ಜಾಗೃತಿ ವಿಶೇಷ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಫಕೀರೇಶ್ವರ ಭಾವೈಕ್ಯತಾ ಸಂಸ್ಥಾನ ಪೀಠ ಶಿರಹಟ್ಟಿಯ ಶ್ರೀಗಳಾದ ನಿರಂಜನ ಜಗದ್ಗುರು ಫಕೀರ ದಿಂಗಲೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡು ಕಾಯಕ ಸಂಪತ್ತು ಎಂಬ ವಿಷಯದ ಕುರಿತು ಸಮಗ್ರವಾದ ಪ್ರವಚನದ ಮೂಲಕ ಯುವಕರನ್ನ ಕಾಯಕದತ್ತ ಮನ ತುಡಿಯುವಂತೆ ಮಾಡಿದರು. ಇನ್ನು ಶ್ರೀಗಳ ಪ್ರವಚನದ ನಂತರ ಮಸ್ಕಿಯ ಹೆಸರಾಂತ ಸಾಮಾಜಿಕ ಸೇವಾ ಸಂಸ್ಥೆ ಆಗಿರುವ ಅಭಿನಂದನ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಆರಂಭಿಸಿ ನಡೆಸಿಕೊಂಡು ಬರುತ್ತಿರುವ ಅಭಿನಂದನ್ ಸ್ಫೂರ್ತಿಧಾಮ ಅಂದರೆ ಅನಾಥ ಅಂಗವಿಕಲ ಮತ್ತು ಬಡ ಮಕ್ಕಳ ಆಶ್ರಮ ಎಂಬ ಸಂಸ್ಥೆಯ ಮೂಲಕ ಈ ಭಾಗದಲ್ಲಿ ಇರುವ ಅನಾಥ ಅಂಗವಿಕಲ ದೇವದಾಸಿ ಮಕ್ಕಳು, ಕಡು ಬಡತನದ ಕುಟುಂಬದ ಮಕ್ಕಳು ಹೀಗೆ ಹಲವು ಕಾರಣಗಳಿಂದ ಶಿಕ್ಷಣದಿಂದ ವಂಚಿತರಾದ ಮಕ್ಕಳ ಶಿಕ್ಷಣಕ್ಕಾಗಿ ಪಣ ತೊಟ್ಟು ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶ್ರುತಿ ರಾಮಣ್ಣ ಅವರಿಗೆ ಫಕೀರ ದಿಂಗಾಲೇಶ್ವರ ಶ್ರೀಗಳಿಂದ ಪರಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಈ ಒಂದು ಅಭಿನಂದನ್ ಸ್ಫೂರ್ತಿಧಾಮದ ಕಾರ್ಯವು ಒಂದು ಸವಾಲಿನಂತೆ ಇದ್ದರೂ ಯಾವುದಕ್ಕೂ ತಲೆಬಾಗದೆ ತಮ್ಮ ಕಾರ್ಯದಲ್ಲಿ ತೊಡಗಿರುವುದು ಅತ್ಯಂತ ಶ್ಲಾಘನೀಯ ಮತ್ತು ಸ್ಫೂರ್ತಿದಾಯಕ ಸಂಗತಿಯಾಗಿದೆ. ಇವರ ಕಾರ್ಯಗಳು ಹೀಗೆ ಮುನ್ನಡೆಯಲಿ ಎಂದು ಹರಸಿ ಆಶೀರ್ವದಿಸಿದರು. ಈ ಕಾರ್ಯಕ್ರಮದಲ್ಲಿ ಸರ್ವೇಶ್ವರನು ಮಠದ ಗುಂಡಯ್ಯ ಅಪ್ಪಾಜಿ ಮತ್ತು ಹಿರೇಗಚ್ಚಿನ ಮಠದ ವರರುದ್ರಮುನಿ ಶಿವಾಚಾರ್ಯರು, ಶಾಸಕರಾದ ಬಸವನಗೌಡ ತುರ್ವಿಹಳ ಮತ್ತು ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರಾದ ಅಮರೇಗೌಡ ಬಯ್ಯಾಪುರ, ಪ್ರತಾಪಗೌಡ ಪಾಟೀಲ್, ಅನೇಕ ಮಠಾಧೀಶರು ಹಾಗೂ ರಾಜಕೀಯ ಗಣ್ಯರು ಹಾಗೂ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ನ್ಯೂಸ್.